ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಚಪಾತಿ, ಪೂರಿ ಮತ್ತು ನಾನು, ಪರೋಟ, ರೊಟ್ಟಿ ಇಂಥದಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ ಆಗಿರೋ ಪಾಲಕ್ ಪನ್ನೀರ್ ಮಾಡೋಣ. ಇದು ಹೆಲ್ತ್ಗೂ ಕೂಡ ಅಷ್ಟೇ ಒಳ್ಳೆಯದು, ರುಚಿಯಾಗಿ ಕೂಡ ಇರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಫಸ್ಟು ಇಂಗ್ರೀಡಿಯೆಂಟ್ಸು ಏನು ಸ್ಪೈಸಸ್ ಬೇಕೋ ಎಲ್ಲ ತೊಗೊಂಡಿದ್ದೀನಿ. ನಾನಿಲ್ಲಿ 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ಒಂದು 3 ಟೊಮೊಟೊ ಉದ್ದುದ್ದು ಹಚ್ಚಿಟ್ಕೊಂಡಿದ್ದೀನಿ. ಒಂದು 2 ಈರುಳ್ಳಿ ಅದು ರುಬ್ಬೋದಕ್ಕೆ, ಮತ್ತು ಕೊತ್ತಂಬರಿ ಸೊಪ್ಪು, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಮತ್ತು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ ಇಲ್ಲಿ ಒಗ್ಗರಣೆಗೆ. ಮತ್ತು 1 ಕಟ್ ಪಾಲಕ್ ತೊಗೊಂಡು ನೀಟಾಗಿ ವಾಶ್ ಮಾಡಿ ನೀರೆಲ್ಲ ಸೋರಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಮಾಡಲಿಕ್ಕೆ ಎಣ್ಣೆ, ರುಚಿಗೆ ತಕ್ಕನಷ್ಟು ಉಪ್ಪು, ಇದಿಷ್ಟು ರೆಡಿ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಒಂದೇ ಒಂದು ಗ್ಲಾಸಷ್ಟು ನೀರು ಕುದಿಯೋಕೆ ಇಟ್ಬಿಟ್ಟು ಆ ಸೊಪ್ಪನ್ನ ಅದಕ್ಕೆ ಹಾಕ್ಕೊಂಡು ಒಂದು 2 ನಿಮಿಷ ಬಾಯ್ಲ್ ಮಾಡ್ಕೊಳ್ಳೋಣ. ಜಾಸ್ತಿ ಏನು ಬೇಯಿಸೋದು ಬೇಡ. ನೋಡಿ, ಅದು ಅಷ್ಟು ಸೊಪ್ಪು ಅಷ್ಟಾದರೆ ಸಾಕು. ಈಗ ಐಸ್ ಕ್ಯೂಬ್ ಹಾಕಿರೋ ಒಂದು ಬಾಣಲಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಬೇಗನೂ ಕೂಲ್ ಆಗುತ್ತೆ ಮತ್ತು ಕಲರ್ ಕೂಡ ಹೋಗಲ್ಲ ಈ ಥರ ಐಸ್ ಕ್ಯೂಬ್ಗೆ ಹಾಕ್ಕೊಂಡು ನಾವು ಪಾಲಕ್ನ ಇದು ಮಾಡ್ಕೊಳ್ಳೋದ್ರಿಂದ. ಬನ್ನಿ ಇದನ್ನೆಲ್ಲ ಎತ್ತಿ ಇಟ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಅದನ್ನ ಕಡಾಯಿ ಇಟ್ಬಿಟ್ಟು ಆ ಕಡಾಯಿಗೆ ಒಂದು 2 ರಿಂದ 3 ಸ್ಪೂನ್ ಎಣ್ಣೆ ಹಾಕಿ ಈ ಪನ್ನೀರ್ ಏನಿದೆ ಇದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೆ ಕೂಡ ಯೂಸ್ ಮಾಡ್ಬೋದು, ಬಟ್ ಈ ಥರ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ನೋಡಿ, ಇಷ್ಟಾದರೆ ಸಾಕು. ಈಗ ಎತ್ತಿ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಕ್ಯೂಬ್ಸ್ ಥರ ಕಟ್ ಮಾಡ್ಕೋಬೇಕು. ಈಗ ಒಂದು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಅದೇ ಕಡಾಯಿಗೆ ಈರುಳ್ಳಿ ಏನಿತ್ತು ನಾವು ರುಬ್ಬೋದಕ್ಕೆ ತೊಗೊಂಡಿದ್ವಲ್ಲ, ಆ ಈರುಳ್ಳಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಒಂದು 4-5 ಬಾದಾಮಿ, ಒಂದು 10 ಗೋಡಂಬಿ ಇಷ್ಟು ಉಪಯೋಗಿಸ್ಕೊತಾ ಇದ್ದೀನಿ. ಅದು ವಿಡಿಯೋ ಆವಾಗಲೇ ಸ್ಕಿಪ್ ಆಗಿ ಹೋಗಿದೆ, ಅದಕ್ಕೆ ಈಗ ಹೇಳ್ತಾ ಇದ್ದೀನಿ. ಸೊ ಟೊಮೊಟೊ ಅದೇನಿದೆ ಅದು ಹಾಕ್ಕೊಂಡು ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕಿ ಅದನ್ನು ಮೆತ್ತಗಾಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬರೋಣ. ನೋಡಿ, ಇಷ್ಟಾದರೆ ಸಾಕು. ಜಾಸ್ತಿ ಏನು ಫುಲ್ ಸ್ಮ್ಯಾಶ್ ಆಗಬೇಕು ಅಂತ ಏನಿಲ್ಲ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಬಿಡೋಣ. ಸ್ವಲ್ಪ ತಣ್ಣಗಾಗಿದೆ, ಆಫ್ ಮಾಡಿ ಹಂಗೆ ಇಟ್ಟಿದ್ದೆ. ಸೊ ಇದನ್ನೆಲ್ಲ ಎತ್ತಾಕ್ಕೊಂಡು ಈಗ ಸೊಪ್ಪೇನಿದೆ ಆ ಸೊಪ್ಪು ಕೂಡ ಫುಲ್ಲು ಕೂಲಾಗಿದೆ. ಆ ಸೊಪ್ಪಲ್ಲಿರೋ ನೀರೆಲ್ಲ ನೀಟಾಗಿ ಇಂಟ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬರೋಣ. ಇಲ್ಲ ಸಪ್ರೇಟ್ ರುಬ್ಬಬೇಕು ಅಂತ ಏನಿಲ್ಲ, ಒಟ್ಟಿಗೆ ರುಬ್ಕೋಬೋದು. ಕೆಲವೊಬ್ಬರು ಸಪ್ರೇಟ್ ರುಬ್ತಾರೆ. ಈಗ ಅದೇ ಕಡಾಯಿಗೆ 1 ಸ್ಪೂನ್ ಬೆಣ್ಣೆ ಹಾಕಿ ನಾವು ಸ್ಪೈಸಸ್ ಎಲ್ಲ ಏನು ಇಟ್ಕೊಂಡಿದ್ದೋ ಅದನ್ನೆಲ್ಲ ಹಾಕಿ ಸಿಮ್ಮಲ್ಲಿ ಇಟ್ಕೊಂಡು ಒಂದೇ 1 ಸೆಕೆಂಡ್ ಹಂಗೆ ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಈಗ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಏನಿತ್ತು, ಇಲ್ಲಿ 2 ಈರುಳ್ಳಿ ಬಳಸ್ಕೊಂಡಿದ್ದೀನಿ ನಾನು. ನೋಡಿ, ಅದು ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಈ ರುಬ್ಕೊಂಬಂದಿರೋ ಮಸಾಲೆ ಏನಿದೆ ಅದನ್ನು ಸೇರಿಸ್ಕೊಳ್ಳೋಣ. ಆ ಮಿಕ್ಸಿ ಜಾರಲ್ಲಿರೋದನ್ನೆಲ್ಲ ಬಳ್ದು ಹಾಕ್ಕೊಂಬರೋಣ. 1 ಸ್ಪೂನ್ ತೊಗೊಂಡು ನೀಟಾಗಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡೋಣ ಚೆನ್ನಾಗಿ. ನೋಡಿ, ಕಲರ್ ಏನು ಸಖತ್ತಾಗಿ ಕಾಣಿಸ್ತಾ ಇದೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ 1 ನಿಮಿಷ ಹಂಗೆ ಒಂಚೂರು ಪ್ಲೇಟ್ ಮುಚ್ಚಿ ಬಿಡೋಣ. ಅದು ಚೆನ್ನಾಗಿ ಕುದೀತಾ ಇರುತ್ತೆ. ನೋಡಿ, ಈ ಟೈಮಲ್ಲಿ ನಾವು ಹಸಿ ವಾಸನೆ ಎಲ್ಲ ಹೋಗುತ್ತೆ ಅದರದ್ದು. ಈ ಟೈಮಲ್ಲಿ ನಾವು ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಕೊಬೋದು. ಧನಿಯಾ ಪೌಡ್ರು, ಖಾರದ ಪುಡಿ ಮತ್ತು ಗರಂ ಮಸಾಲ ಒಂದು ಅರ್ಧ ಸ್ಪೂನು, ಇದಿಷ್ಟು ಸೇರಿಸ್ಕೊಂಡು ಆ ಮಸಾಲೆ ಎಲ್ಲ ಆ ಗ್ರೇವಿ ಹಿಡಿಯೋಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕನಷ್ಟು ಉಪ್ಪು ಇದಿಷ್ಟು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಗ್ರೇವಿ ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟಕ್ಕೆ ನೀರು ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಆ ಸೊಪ್ಪು ಬೇಯೋಕ್ಕೆ ಏನಿಟ್ಟಿದ್ದೆ ಆ ನೀರು ಮಾತ್ರ ಉಪಯೋಗಿಸ್ಕೊತಾ ಇದ್ದೀನಿ. ಜಾಸ್ತಿ ಗಟ್ಟಿನೂ ಇಲ್ಲ, ಜಾಸ್ತಿ ತೆಳುವೂ ಬರಲ್ಲ, ಮೀಡಿಯಮಾಗಿ ಬರುತ್ತೆ. 1 ಗ್ಲಾಸ್ ನೀರು ಎಕ್ಸ್ಟ್ರಾ, ಒಂದು ಚಿಕ್ಕ ಗ್ಲಾಸಲ್ಲಿ ಒಂದೇ 1 ಗ್ಲಾಸಷ್ಟು ನೀರು ಎಕ್ಸ್ಟ್ರಾ ಹಾಕ್ಕೊತಾ ಇದ್ದೀನಿ ಅಷ್ಟೇ. ನೋಡಿ, ಇವಾಗ ಕ್ಯೂಬ್ಸ್ ಹಾಕಿ ಕಟ್ ಮಾಡ್ಕೊಂಬಂದಿದ್ದೀನಲ್ಲ, ಇದನ್ನೆಲ್ಲ ಸೇರಿಸ್ಕೊಳ್ಳೋಣ. ಪನ್ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಈ ಕಸ್ತೂರಿ ಮೆಥಿ ಏನಿದೆ ಇದನ್ನೊಂಚೂರು ಕ್ರಷ್ ಮಾಡಿ ಹಾಕ್ಕೊಳ್ಳೋಣ. ಕ್ರಷ್ ಮಾಡಿ ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡಿ ನಾನಿಲ್ಲಿ ಪ್ಲೇಟ್ ಮುಚ್ಚಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ನೀವು ಓಪನ್ನಾಗಿ ಹಂಗೆ ಬಾಯ್ಲ್ ಮಾಡ್ಕೋಬೋದು, ಯಾಕಂದರೆ ಅದು ಕಲರು ಹಂಗೆ ಇರುತ್ತೆ ನೀವು ಓಪನ್ನಾಗಿ ಹಂಗೆ ಕುದಿಸೋದ್ರಿಂದ. ನಾನಿಲ್ಲಿ ಒಂದು 2 ನಿಮಿಷ ಹಂಗೆ ಪ್ಲೇಟ್ ಮುಚ್ಚಿ ಕುದಿಸ್ಕೊಬರ್ತೀನಿ. ನೋಡಿ, ಅವಾಗವಾಗ ತೆಗೆದು
ಈ ಥರ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಕಚ್ಕೊಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ, ರೆಡಿಯಾಗಿದೆ. ಇವಾಗಿದು ಸರ್ವ್ ಮಾಡೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹೆಲ್ತ್ಗೂ ಕೂಡ ಒಳ್ಳೆಯದು, ಪನ್ನೀರ್ ಕೂಡ ಒಳ್ಳೆಯದು, ಪಾಲಕ್ ಕೂಡ ಒಳ್ಳೆಯದು, ಕಣ್ಣಿಗೂ ಒಳ್ಳೆಯದಿದು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಫ್ರೆಶ್ ಕ್ರೀಮು ಇಲ್ಲಿ ಮನೇಲಿ ಮಾಡಿರೋದನ್ನೇ ಉಪಯೋಗಿಸ್ತಾ ಇದ್ದೀನಿ ನಾನು. ಹಾಲಿನ ಕೆನೆ ಏನಿತ್ತು ಅದನ್ನು ಬೀಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೋಡಿ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ ಈ ಥರ ಫ್ರೆಶ್ ಕ್ರೀಮ್ ಹಾಕೋದ್ರಿಂದ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದನ್ನು ಹಾಕ್ಬಿಟ್ಟು ಒಂದೇ ಒಂದು ನಿಮಿಷ ಹಂಗೆ ಬಿಟ್ಬಿಡಿ, ಹಂಗೆ ಸ್ಟವ್ ಮೇಲೆ. ಅದಾದಮೇಲೆ ಚಪಾತಿ ಒಟ್ಟಿಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಸರ್ವ್ ಮಾಡಬೇಕಾದ್ರೆ ಕೂಡ ಒಂಚೂರು ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳಿ, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಟ್ಟಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.